ವೃಶ್ಚಿಕ ರಾಶಿಯ ಪ್ರಿಯ ಸ್ನೇಹಿತರೆ, ನಿಮಗೆ ಹೃತ್ಪೂರ್ವಕ ನಮಸ್ಕಾರಗಳು. ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಹೇಳಲು ಹೊರಟಿರುವ ವಿಷಯ ಸಾಮಾನ್ಯವಲ್ಲ. ಇದು ಅತ್ಯಂತ ರಹಸ್ಯಭರಿತ ಮತ್ತು ಅಚ್ಚರಿಯ ಸತ್ಯ. ವೃಶ್ಚಿಕ ರಾಶಿಯವರ ಮನೆಗೆ ಪ್ರತಿದಿನ 2 ದಿವ್ಯ ಶಕ್ತಿಗಳು ಆಗಮಿಸುತ್ತವೆ ಎಂಬುದು ನಿಮಗೆ ತಿಳಿದಿದೆಯೇ? ಅವರ ಅಸ್ತಿತ್ವ ಮಾತ್ರದಿಂದಲೇ ನಿಮ್ಮ ಭಾಗ್ಯ ಕ್ಷಣ ಮಾತ್ರದಲ್ಲಿ ತಿರುವು ಪಡೆಯಬಲ್ಲದು. ಅವರು ಕೃಪೆ ತೋರಿದರೆ ನಿಮ್ಮ ಜೀವನ ಅಧಿಕಾರ, ಗೌರವ ಮತ್ತು ವೈಭವದಿಂದ ತುಂಬುತ್ತದೆ. ಆದರೆ ಅವರ ಅಸಮಾಧಾನ ಜೀವನದಲ್ಲಿ ಭಾರೀ ಕುಸಿತವನ್ನು ಕೂಡ ತರಬಲ್ಲದು. ಈ ಸತ್ಯವನ್ನು ಕೇಳಿದರೆ ನಿಜಕ್ಕೂ ಮನಸ್ಸು ತಲ್ಲಣಗೊಳ್ಳುತ್ತದೆ. ಈ ದಿವ್ಯ ಶಕ್ತಿಗಳು ಯಾರು, ಯಾವ ಸಮಯದಲ್ಲಿ ನಿಮ್ಮ ಮನೆಗೆ ಪ್ರವೇಶಿಸುತ್ತಾರೆ ಮತ್ತು ಏಕೆ ವೃಶ್ಚಿಕ ರಾಶಿಯವರ ಮೇಲೆ ಮಾತ್ರ ಅವರಿಗೆ ವಿಶೇಷ ಕೃಪೆ ಇರುತ್ತದೆ ಎಂಬ ಪ್ರಶ್ನೆ ಸಹಜ. ವಾಸ್ತವದಲ್ಲಿ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಈ ಶಕ್ತಿಗಳ ಪಾತ್ರ ಅತಿ ಆಳವಾದದ್ದು. ನೀವು ಎದುರಿಸಿದ ಅನೇಕ ಅಪಾಯಗಳು, ಅನಿರೀಕ್ಷಿತ ಸಂಕಷ್ಟಗಳು, ಭಯಾನಕ ಸಂದರ್ಭಗಳಿಂದ ನೀವು ಪಾರಾದರೆ ಅದರ ಹಿಂದೆ ಕಾಣದ ರಕ್ಷಣಾ ಶಕ್ತಿ ಕೆಲಸ ಮಾಡಿದೆ. ನೀವು ಅದನ್ನು ಅದೃಷ್ಟವೆಂದುಕೊಂಡಿರಬಹುದು, ಆದರೆ ವೃಶ್ಚಿಕ ರಾಶಿಯವರ ಮೇಲೆ ದೈವಿಕ ರಕ್ಷಣೆ ಸದಾ ಸಕ್ರಿಯವಾಗಿರುತ್ತದೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ಶಕ್ತಿ, ಬುದ್ಧಿ ಮತ್ತು ನಿರ್ಧಾರ ಸಾಮರ್ಥ್ಯವನ್ನು ನೋಡಿ ಅಸೂಯೆ ಪಡುವವರು ನಿಮ್ಮ ಸುತ್ತ ಸಾಕಷ್ಟು ಜನರಿದ್ದಾರೆ. ನಿಮ್ಮ ಏರಿಕೆ ಮತ್ತು ನಿಮ್ಮ ಆತ್ಮವಿಶ್ವಾಸ ಅವರಿಗೆ ಸಹಿಸದ ನೋವಿನಂತೆ ಕಾಣುತ್ತದೆ. ಆ ಅಸೂಯೆಯಿಂದಲೇ ಕೆಲವರು ನಿಮ್ಮ ವಿರುದ್ಧ ತಂತ್ರ ಮಂತ್ರ, ನಕಾರಾತ್ಮಕ ಶಕ್ತಿಗಳು ಹಾಗೂ ಗುಪ್ತ ಪ್ರಯೋಗಗಳನ್ನು ಮಾಡಿರುವ ಸಾಧ್ಯತೆ ಇದೆ. ಕೆಲ ಸಂದರ್ಭಗಳಲ್ಲಿ ನಿಮ್ಮ ಮಾನಸಿಕ ಶಾಂತಿಗೂ ಅಪಾಯ ಉಂಟಾದ ಅನುಭವ ನಿಮಗಿರಬಹುದು. ಆದರೆ ಯಾರ ಮೇಲೆ ಈ 2 ದಿವ್ಯ ಶಕ್ತಿಗಳ ಆಶೀರ್ವಾದ ಇರುತ್ತದೋ ಅವರಿಗೆ ಗಂಭೀರ ಹಾನಿ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ವೃಶ್ಚಿಕ ರಾಶಿಯ ಸ್ನೇಹಿತರೆ, ಮುಂದೆ ಬರುತ್ತಿರುವ ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ನಿರ್ಣಾಯಕವಾಗಿವೆ. ಈ ಸಮಯದಲ್ಲಿ ನೀವು ಊಹಿಸಿರದಂತಹ ದೊಡ್ಡ ಬದಲಾವಣೆ ಸಂಭವಿಸುವ ಸಾಧ್ಯತೆ ಇದೆ. ಹಣ, ಅವಕಾಶ, ಅಧಿಕಾರ ಮತ್ತು ಸಂತೋಷ ನಿಮ್ಮ ಕಡೆಗೆ ಹರಿದು ಬರುವ ಸೂಚನೆಗಳು ಸ್ಪಷ್ಟವಾಗಿವೆ. ಆದರೆ ಎಚ್ಚರ ಅಗತ್ಯ. ಇದೇ ಸಮಯದಲ್ಲಿ ನಿಮ್ಮ ಗುಪ್ತ ಶತ್ರುಗಳು ಮತ್ತೆ ಚಟುವಟಿಕೆಯಾಗುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಂದು ನಿರ್ಧಾರವನ್ನು ಶಾಂತ ಮನಸ್ಸಿನಿಂದ ಮತ್ತು ವಿವೇಕದಿಂದ ತೆಗೆದುಕೊಳ್ಳುವುದು ಅತ್ಯಂತ ಮುಖ್ಯ. ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದ ಅತಿದೊಡ್ಡ ಶತ್ರು ಹೊರಗಿನವರು ಯಾರೂ ಅಲ್ಲ, ನಿಮ್ಮ ಅತ್ಯಂತ ಹತ್ತಿರದಲ್ಲೇ ಇರುವ ವ್ಯಕ್ತಿಯೇ ಆಗಿರಬಹುದು. ಸದಾ ನಿಮ್ಮನ್ನು ಬೆಂಬಲಿಸುವಂತೆ ಮಾತನಾಡುವ, ನಿಮ್ಮ ಹಿತಚಿಂತಕನಂತೆ ಕಾಣಿಸುವ ವ್ಯಕ್ತಿಯೇ ಒಳಗೊಳಗೆ ನಿಮ್ಮ ಶಕ್ತಿಯನ್ನು ಹೀರಿಕೊಂಡಿರಬಹುದು. ಕಳೆದ ಕೆಲವು ವರ್ಷಗಳಿಂದ ಅವನು ನಿಮ್ಮ ವಿರುದ್ಧ ಗುಪ್ತ ಸಂಚುಗಳನ್ನು ರೂಪಿಸುತ್ತಿದ್ದಾನೆ. ಆದರೆ ಈಗ ಅವನ ಸಮಯ ಮುಗಿಯುತ್ತಿದೆ, ಏಕೆಂದರೆ ಆ ದಿವ್ಯ ಶಕ್ತಿಗಳ ದೃಷ್ಟಿ ಈಗ ಅವನ ಮೇಲೆ ಬಿದ್ದಿದೆ. ಸತ್ಯ ಬಹಿರಂಗವಾಗುವ ಕಾಲ ಸಮೀಪಿಸಿದೆ. ವೃಶ್ಚಿಕ ರಾಶಿಯವರೇ, ಈಗ ಆ ಮಹಾರಹಸ್ಯವನ್ನು ಬಹಿರಂಗಪಡಿಸುವ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆ 2 ದಿವ್ಯ ಶಕ್ತಿಗಳು ಬೇರೆ ಯಾರೂ ಅಲ್ಲ, ಆಂಜನೇಯ ಮತ್ತು ಶನಿದೇವರು. ಕಳೆದ ಕೆಲವು ವರ್ಷಗಳಿಂದ ಶನಿದೇವರು ನಿಮ್ಮನ್ನು ಕಾಣದ ಕವಚದಂತೆ ಸುತ್ತುವರೆದು ರಕ್ಷಣೆ ನೀಡುತ್ತಿದೆ. ನಿಮ್ಮತ್ತ ಬರುತ್ತಿದ್ದ ಪ್ರತಿಯೊಂದು ನಕಾರಾತ್ಮಕ ಶಕ್ತಿ, ತಾಂತ್ರಿಕ ಪ್ರಯೋಗ, ದುಷ್ಟ ದೃಷ್ಟಿಯನ್ನು ಅವರು ನಿಮ್ಮ ಬಳಿ ತಲುಪುವ ಮುನ್ನವೇ ನಾಶಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಸಂತೋಷಗಳು ಮತ್ತು ಅಪ್ರತೀಕ್ಷಿತ ಶುಭ ಫಲಗಳನ್ನು ನೀಡಲು ಅವರು ಸಿದ್ಧರಾಗಿದ್ದಾರೆ. ವೃಶ್ಚಿಕ ರಾಶಿಯವರೇ, ಶನಿದೇವನ ಕೃಪೆ ಸದಾ ನಿಮ್ಮ ಮೇಲೆ ಇರಬೇಕೆಂದರೆ ನೀವು ಈ 2 ವಿಷಯಗಳಲ್ಲಿ ಅತ್ಯಂತ ಎಚ್ಚರಿಕೆ ವಹಿಸಬೇಕು. ಮೊದಲನೆಯದು, ಯಾವುದೇ ಸಂದರ್ಭದಲ್ಲೂ ನಾಯಿಗಳಿಗೆ ಅಥವಾ ಯಾವುದೇ ಪ್ರಾಣಿಗಳಿಗೆ ಹಾನಿ ಮಾಡಬಾರದು. ಸಾಧ್ಯವಾದಷ್ಟು ಸುರಕ್ಷಿತವಾಗಿ ಅವನ್ನು ದೂರ ಕಳುಹಿಸುವ ಪ್ರಯತ್ನ ಮಾತ್ರ ಮಾಡಬೇಕು. ಎರಡನೆಯದು, ಪ್ರತಿ ತಿಂಗಳು ಅಮಾವಾಸ್ಯೆಯ ದಿನ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಎಳ್ಳೆಣ್ಣೆಯ ದೀಪವನ್ನು ಬೆಳಗಿಸಬೇಕು. ಜೊತೆಗೆ ಶನಿ, ಬುಧ ಮತ್ತು ಶುಕ್ರ ಗ್ರಹಗಳ ಸಂಯೋಗದಿಂದ ನಿಮ್ಮ ಜೀವನದಲ್ಲಿ ಮಹತ್ವದ ಪರಿವರ್ತನೆಗಳು ಆರಂಭವಾಗುತ್ತಿವೆ. ಹಸಿರು ದಾನ, ಸ್ವಚ್ಛತೆ, ಸೌಮ್ಯ ವೇಷಭೂಷಣ ಈ ಎಲ್ಲವೂ ನಿಮ್ಮ ಆಕರ್ಷಣೆ ಮತ್ತು ಭಾಗ್ಯವನ್ನು ಮತ್ತಷ್ಟು ಪ್ರಕಾಶಮಾನಗೊಳಿಸಲಿದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.